ಜೈ ಹೇಳಿ, ಜೈ ಜೈ ಹೇಳಿ. ವಾಯ್ಸ್ ಬರ್ತಾ ಇಲ್ಲ, ಇಲ್ಲಿ ವಾಯ್ಸ್ ಬರ್ತಾ ಇಲ್ಲ. ಎಲ್ಲರಿಗೂ ಹಸುವಾಗಿದೆ ಅನಿಸುತ್ತೆ. ಸೊ ಇದಾದ ನಂತರ ಲಘು ಉಪಹಾರಕ್ಕೆ ದಯವಿಟ್ಟು ಎಲ್ಲರೂ ಕ್ಲಬ್ ಹೌಸ್ಗೆ ಹೋಗ್ಬೋದು. ಅಂತಿಮವಾಗಿ ಇಲ್ಲಿ ಎಲ್ಲ ಸೇರಿರುವಂಥ ಎಲ್ಲ ನಮ್ಮ ಬಂಧು ಬಾಂಧವರಿಗೆ ಜನಸಾಗರಕ್ಕೆ ಧನ್ಯವಾದಗಳು. ಒಂದು ಭಾಷಣ, ಅದಾದ ನಂತರ ಒಂದು ತಿಂಡಿ ವ್ಯವಸ್ಥೆ ಇರುತ್ತೆ. ಸೊ ದಯವಿಟ್ಟು ಎಲ್ಲರೂ ಅಲ್ಲಿಗೆ ಹೋಗಿ. ಅದಾದ ನಂತರ ನಾವು ಕ್ರೀಡಾ ಕಾರ್ಯಕ್ರಮವನ್ನು ಶುರು ಮಾಡ್ಕೊಳ್ಳೋಣ. ಮಕ್ಕಳ ಕ್ರೀಡಾ ಕಾರ್ಯಕ್ರಮದಿಂದ ಶುರುವಾಗುತ್ತೆ. ಅದಾದ ನಂತರ ಮಹಿಳೆಯರ ಕ್ರೀಡಾ ಕಾರ್ಯಕ್ರಮಗಳು. ಅದಾದ ನಂತರ ಸೊ ಅದಾದ ನಂತರ ಪುರುಷರ ಕ್ರಿಕೆಟ್ ಕ್ರೀಡಾ ಕಾರ್ಯಕ್ರಮ ಇರುತ್ತದೆ. ಸೊ ಮೊದಲಿಗೆ ಪೂಜಾ ಕಾರ್ಯಕ್ರಮ. ತಾಯಿ ಭುವನೇಶ್ವರಿಗೆ ಹಣ್ಣು, ಕಾಯಿ ಹಾಗೂ ಆರತಿ ಮೂಲಕ ಎಲ್ಲ ಹಿರಿಯ ಮಹಿಳೆಯರು ಬಂದು ನಡೆಸಬೇಕಾಗಿ ಕೇಳ್ಕೊಳ್ತೇನೆ. ತಾಯಿ ಭುವನೇಶ್ವರಿಗೆ ಹಿರಿಯರು ಧ್ವಜಾರೋಹಣ ಕಾರ್ಯಕ್ರಮದಲ್ಲಿ ಸೇರ್ಕೊಳ್ಳಿ. ಇದಾದ ನಂತರ ನಾಡಗೀತೆ ಇರುತ್ತೆ. ನಾಡಗೀತೆ ಆದ್ಮೇಲೆ ರಾಷ್ಟ್ರಗೀತೆ, ರಾಷ್ಟ್ರಗೀತೆ ಆದ್ಮೇಲೆ ಮುಂದಿನ ಭಾಷಣ ಕಾರ್ಯಕ್ರಮ ಮುಂದುವರಿಸೋಣ. ನಮ್ಮ ಈ ಉತ್ಸವವನ್ನು ನಾವು ನಡೆಸ್ಕೊಂತ ಬರ್ತಾ ಇದ್ದೀವಿ. ನಮಗೆ ಗೊತ್ತಿದ್ದಾಗೆ ಈ ಧ್ವಜಾರೋಹಣ ಎಲ್ಲ ಆಗಿದೆ. ಕನ್ನಡ ಸಂಘದ ಪದಾಧಿಕಾರಿಗಳಿಗೂ ಮತ್ತು ಎಲ್ಲ ಹಿರಿಯರಿಗೂ ಮತ್ತು ನಮ್ಮ ಎಲ್ಲ ಮೇಂಟೆನೆನ್ಸ್ ಟೀಮ್, ಭರತ್ ಟೀಮ್ ಅವರು ಇದೆಲ್ಲ ಸಪೋರ್ಟ್ ಮಾಡಿದಂಥ ನಮ್ಮ ಎಲ್ಲ ಡೈರೆಕ್ಟಾಗಿ ಇಂಡೈರೆಕ್ಟಾಗಿ ಎಲ್ಲ ಸಪೋರ್ಟ್ ಮಾಡಿದವರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕ ವಂದನೆಗಳನ್ನು ಅರ್ಪಿಸ್ತಾ ಇದ್ದೇನೆ. ಇದೇ ರೀತಿ ನಾವು ಮುಂದಿನ ವರ್ಷದಲ್ಲಿ ಕೂಡ ಭಾಳ ಭೇದ ಮಾತೃಭಾಷೆ, ಮನೆ ಹೊರಗೆ ಕನ್ನಡ ಭಾಷೆ. ನಾವೆಲ್ಲರೂ ಬೇರೆ ಬೇರೆ ಪ್ರದೇಶಗಳಿಂದ ಬಂದಿದ್ದೇವೆ ಇಲ್ಲಿಗೆ. ಈ ಮಣ್ಣಿನ ಋಣ ತೀರಿಸಬೇಕಾದ್ರೂ ನಾವು ಇಲ್ಲಿನ ಭಾಷೆ ಮತ್ತು ಸಂಸ್ಕೃತಿಯನ್ನು ಕಲಿಯಲೇಬೇಕಾದ ಒಂದು ಅವಶ್ಯಕತೆ ಇದೆ. ಅದು ನಮ್ಮ ಕರ್ತವ್ಯ ಕೂಡ ಅಂತ ನಾನು ಭಾವಿಸ್ತು. ಮುಂದೆ ನಮ್ಮ ಜೀವನ್ ಶೆಟ್ಟಿ ಸರ್ ಮಾತಾಡಬೇಕು ಅಂತ ಕೇಳ್ಕೊತೀನಿ. ಜೈ ಭುವನೇಶ್ವರಿ, ಜೈ ಕರ್ನಾಟಕ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಆತ್ಮೀಯ NRN ಗೇಟಿನ ನಿವಾಸಿಗಳೇ, ನಮ್ಮ ತುಳುನಾಡಿನ ಭೂತಕೋಲ, ನಮ್ಮ ನಾಗಾರಾಧನೆ, ತಾಳಮದ್ದಲೆ ಇಲ್ಲ ಕಲಾವಿದರು ಕನ್ನಡ ಭಾಷೆ, ಕಲೆ, ಸಾಹಿತ್ಯ, ಸಂಸ್ಕೃತಿ, ಇತಿಹಾಸ
ಇವೆಲ್ಲವನ್ನು ಬಿಂಬಿಸಿ ಇವತ್ತಿಗೂ ಕನ್ನಡವನ್ನು ಜೀವಂತವಾಗಿರಿಸಿದ್ದಾರೆ. ಇನ್ನು ನಮ್ಮ ಚಿತ್ರರಂಗದಲ್ಲಿ, ಭಾರತೀಯ ಚಿತ್ರರಂಗದಲ್ಲಿ, ಅದು ಕನ್ನಡ ಚಿತ್ರದಲ್ಲಿ ನಮ್ಮ ಪುಟ್ಟಣ್ಣ ಕಣಗಾಲ್, ಡಾಕ್ಟರ್ ರಾಜ್ಕುಮಾರ್, ಪುನೀತ್ ರಾಜ್ಕುಮಾರ್ ಇವರ ಕೊಡುಗೆ ಗಮನಾರ್ಹ. ಇದು ನಮ್ಮ ರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿಯನ್ನು ಪಡೆದಿದೆ. मैं ये जो कन्नड़ा में स्पीच किया है वो तो ठीक है, कन्नड़ा के लोग तो समझ गए, लेकिन हिंदी और दूसरे अदर लैंग्वेज वाले हैं उनके लिए थोड़ा प्रॉब्लम है. इसलिए मैं जो आगे डॉक्टर राजकुमार का गाना जो अकस्मात फिल्म का है उसके बारे में थोड़ा मैं आपको बताने देना चाहता हूँ कि ये जो गाना है आप वैसे तो टीवी में, मोबाइल में सभी सुन सकते हैं और मेरे से अच्छा भी गाना गाया हुआ है, लेकिन मेरा जो मेन मकसद है इस गाना गाने का वो है कन्नड़ भाषा को प्रमोट करने के लिए. तो अभी जैसे कंड मेलो नमूरे नंबे मेलो कैलासन कंदा नंगे कैलाಸ ಯಾತ್ರೆ ಬೇಕೋ, ದಾಸರ ಕಂದ ನಮಗೆ ವೈಕುಂಠ ಯಾತ್ರೆ ಬೇಕೋ, ಮುಂದಿನ ನನ್ನ ಜನ್ಮ ಬರ್ದಿಟ್ಟ ನಂದೆ ಬರ್ಮ ಎಲ್ಲಿಯೇ ಎಂದು ನಾನು ಎಲ್ಲಿಯೇ ಹುಟ್ಟಿದ್ದಾರೆ ಕನ್ನಡ ಮೆಟ್ಟಿದ್ದಾರೆ ಕನ್ನಡವನ್ನ ಮೆಟ್ಟಿಬೇಕು, ಬಡ್ಡಿ ಘಟ್ಟ ಬಂಡಿ ವಿಧಿ ವಿಧಿ ಓಡಿಸುವ ಬಂಡಿ. ಕನ್ನಡ ಹಿರಿಮೆಯ ಮಗನಾಗು, ಕನ್ನಡ ನುಡಿಯ ಸಿರಿಯಾಗು, ಹಿಂದೂಸ್ತಾನವು ಎಂದು ಮರೆಯದ ಭಾರತ ರತ್ನ. सब लोग आना है और ये भी आना है. ಕರ್ನಾಟಕ ರಾಜ್ಯೋತ್ಸವದ ಬ್ರೇಕ್ಫಾಸ್ಟಿಗೆ ನಮಗೆ ಶೀರಾ, ಉಪ್ಪಿಟ್ಟು ಮತ್ತು ಚಟ್ನಿಯನ್ನು ಕೊಟ್ಟಿದ್ದಾರೆ. ಟೀ ಕೂಡ ಸರ್ವ್ ಮಾಡ್ತಿದ್ದಾರೆ. ಸ್ಲೋ